ನಮಸ್ತೆ. ಈಸಿಯಾದಂಥ ಒಂದು ಮಶ್ರೂಮ್ ಪೆಪ್ಪರ್ ಡ್ರೈನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ 2 ಪ್ಯಾಕೆಟ್ ಅಷ್ಟು ಬಟನ್ ಮಶ್ರೂಮ್ನ ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಇದಕ್ಕೆ 2 ಈರುಳ್ಳಿನ ಈ ರೀತಿ ಒಂದು ಸ್ಕ್ರ್ಯಾಪರ್ ಸಹಾಯದಿಂದ ಹೆಚ್ಚಿಕೊಳ್ಳಿ. ಈ ರೀತಿ ಹೆಚ್ಚೋದ್ರಿಂದ ತೆಳ್ಳಗೆ ಈರುಳ್ಳಿಯನ್ನು ಹೆಚ್ಚಬೋದು. ಈ ರೀತಿ ತೆಳುವಾಗಿ ಹೆಚ್ಚಿದ ಈರುಳ್ಳಿ ನಮ್ಮ ಪಕೋಡಕ್ಕೆ, ಬಿರಿಯಾನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಟ್ರಿಕ್ಸ್ನ ಆರಾಮಾಗಿ ಫಾಲೋ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ 2 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ 4 ರಿಂದ 5 ಹಸಿರುಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಹಸಿರುಮೆಣಸಿನ್ಕಾಯಿ ನೋಡಿ ಬೆಳ್ಳಗಾಗ್ತಾ ಇದೆ. ಈ ರೀತಿ ಬೆಳ್ಳಗಾಗೋದ್ರಿಂದ ಹಸಿರುಮೆಣಸಿನ್ಕಾಯಿ ಬೆಂದಿದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ಹೀಗೆ ಹಸಿರುಮೆಣಸಿನ್ಕಾಯಿ ಬೆಂದ ನಂತರ ಅದಕ್ಕೆ ಈಗಾಗಲೇ ಹೆಚ್ಚಿಟ್ಕೊಂಡಿರುವಂತಹ 2 ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಆಗ ಅದು ಬೇಗ ಬೆಂದ್ಕೊಳ್ಳುತ್ತೆ. ಈರುಳ್ಳಿ ಕಂದು ಬಣ್ಣ ಬರಬೇಕು. ಈಗ ನೋಡಿ ಇಲ್ಲಿ ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದೆ. ಈರುಳ್ಳಿ ಕಂದು ಬಣ್ಣ ಬಂದಂಥ ಸಮಯದಲ್ಲಿ ಅದಕ್ಕೆ ಈಗಾಗಲೇ ಹೆಚ್ಚಿಟ್ಕೊಂಡಿರುವಂತಹ ಮಶ್ರೂಮ್ನ ಸೇರಿಸ್ಕೊಳ್ಳಿ. 1-2 ಬಾರಿ ಕೈ ಆಡಿಸಿ ಒಂದು ಲಿಡ್ನ ಮುಚ್ಚಿ. ಈ ರೀತಿ ಮುಚ್ಚೋದ್ರಿಂದ ಇಲ್ಲಿ ಮಶ್ರೂಮಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಇದಕ್ಕೆ ಯಾವುದೇ ಬೇರೆ ನೀರಿನ ಅಗತ್ಯ ಇಲ್ಲ, ಯಾಕೆಂದರೆ ಇಲ್ಲಿ ನಾವು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀವಿ. ಈಗ ಲಿಡ್ನ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟು ಲಿಡ್ನ ತೆಗೆದು ನೋಡಿ, ಈ ರೀತಿ ನೀರು ಬಿಟ್ಕೊಂಡಿರುತ್ತೆ. ಈ ನೀರಿನ ಅಂಶ ಎಲ್ಲ ಚೆನ್ನಾಗಿ ಕಡಿಮೆ ಆಗಬೇಕು. ಕಡಿಮೆ ಆದಂಥ ಸಮಯದಲ್ಲಿ ಈ ಹಂತದಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಮತ್ತು 1 ಸ್ಪೂನ್ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ಳಿ. ಕಾಳು ಮೆಣಸಿನ ಪುಡಿಯನ್ನು ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೊಳ್ಳಿ, ಯಾಕೆಂದರೆ ಇದು ಪೆಪ್ಪರ್ ಡ್ರೈ. ಸೊ ಈ ರೀತಿ ಚೆನ್ನಾಗಿ ಎಲ್ಲ ಬೆಂದ್ಕೊಂಡು ಹೊಂದ್ಕೊಳ್ಳುತ್ತೆ. ಈಗ ಅದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೀವು ಇದೇ ಮೊದಲ ಬಾರಿಗೆ ನನ್ನ ವೀಡಿಯೋಸ್ ನೋಡ್ತಿದ್ದು ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.